ಹೆಸರು ಅಮ್ಜದ್ ಖಾನ್, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಕ್ಷೇತ್ರ ಗೌನಪಲ್ಲಿ ಗ್ರಾಮ ಪಂಚಾಯತಿಯ ಗ್ರಾಮಸ್ಥನಾಗಿದ್ದೇನೆ. ನಮ್ಮ ಗ್ರಾಮಸ್ಥರ ಗೌನಪಲ್ಲಿ ಗ್ರಾಮ ಪಂಚಾಯತಿಯ ಕನಸಿನ ಕೂಸು ಏನಿದೆ, ಗೌನಪಲ್ಲಿ ಗ್ರಾಮ ಪಂಚಾಯತಿಯನ್ನು ಮೇಲ್ದರ್ಜೆಗೆ ಏರಿಸಬೇಕು, ಪಟ್ಟಣ ಪಂಚಾಯತಿಯನ್ನಾಗಿ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯಿಸಲು ಸುಮಾರು 2 ಬಾರಿ ನಾವು ಗೌನಪಲ್ಲಿಯಿಂದ ಬೆಳಗಾವಿ ತನಕ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರಕ್ಕೆ ಕರುಣೆ ಬರಿಲ್ಲ. ಈ ಬಾರಿ 3ನೇ ಬಾರಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಗ್ರಾಮಸ್ಥರ ಸ್ಪಂದಿಸಿ ಜನರು ಈ ದಿನ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಂದ ಬಹಳಷ್ಟು ಜನ ವಂಚಿತರಾಗಿದ್ದಾರೆ. ಕಸ ವಿಲೇವಾರಿ ಆಗಿರಬಹುದು, ನೀರಿನ ವಿಚಾರ ಆಗಿರಬಹುದು, ಒಳಚರಂಡಿ ವಿಚಾರಗಳು ಆಗಿರಬಹುದು, ಬಹಳಷ್ಟು ಕಸ ಸೇರಿಕೊಂಡಿರುವುದರಿಂದ ಪುಟಾಣಿ ಮಕ್ಕಳ ಮೇಲೆ, ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಸಹ ಬೀರ್ತಾ ಇದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಹಾಗೂ ವಿಶೇಷವಾಗಿ ಗೌನಪಲ್ಲಿ ಗ್ರಾಮ ಪಂಚಾಯತಿಯು ಕರ್ನಾಟಕ ಭಾಗದ ಒಂದು ಗಡಿ ಭಾಗದಲ್ಲಿದೆ. ಇದನ್ನು ಬಹಳಷ್ಟು ವರ್ಷಗಳಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಟ್ಟಣ ಪಂಚಾಯತಿಯನ್ನಾಗಿ ಮಾಡಲು ಕಾರಣಾಂತರಗಳಿಂದ ಇದು ತಡೆ ಒಂದು ಹೋಲ್ಡಾಗ್ತಾ ಇದೆ. ಇದು ದಯಮಾಡಿ ಈ ಬಾರಿ ಸಿದ್ದರಾಮಯ್ಯನ ಸರ್ಕಾರ ನಮ್ಮ ಗೌನಪಲ್ಲಿ ಗ್ರಾಮ ಪಂಚಾಯತಿಯ ಗ್ರಾಮಸ್ಥರ ಬಗ್ಗೆ ಕರುಣೆಯನ್ನು ತೋರಿಸಿ ನಮ್ಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೆ ಏರಿಸಿ ಪಟ್ಟಣ ಪಂಚಾಯತಿಗೆ ಮಾಡಬೇಕಂತ ಕಳಕಳಿಯಾಗಿ ಗ್ರಾಮಸ್ಥರು ಎಲ್ಲರ ಪರವಾಗಿಯೂ ನಾವು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ರಾಮನ್ ಸಾಹೇಬ್ರಿಗೆ ನಾವು ಇವತ್ತು